Hi, hello, namaste friends. Welcome to the Raman tutorial for GK. ಸೊ ಇವತ್ತಿನ ಈ ತರಗತಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಓಕೆ ಫ್ರೆಂಡ್ಸ್, ಈಗಾಗಲೇ ನಿಮ್ಗೆಲ್ಲ ಗೊತ್ತೇ ಇದೆ, ಎಕ್ಸಾಮ್ಸ್ಗಳೆಲ್ಲ ನಡೀತಾ ಇದೆ. BA ಎಕ್ಸಾಮ್ಸ್ ಅಂಡ್ PDO ಎಕ್ಸಾಮ್ಸ್ ಆಗಿರಬಹುದು. ಸೊ ಹಾಗೆ CTET ಎಕ್ಸಾಮ್ಸ್ಗಳನ್ನೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸೊ ಇವತ್ತಿಂದು ನಿಮ್ಗೆ GPSTR, HSTR, TET ಎಲ್ಲಾ ಒಂದು ಎಕ್ಸಾಮ್ಸ್ಗಳಿಗೆ ಯೂಸ್ಫುಲ್ ಆಗುವಂತಹ ಕನ್ನಡ ವ್ಯಾಕರಣ ತರಗತಿಯನ್ನ ನಾನ್ ನಿಮ್ಮ ಮುಂದೆ ಪ್ರಸ್ತುತೀಕರಣ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಕನ್ನಡ ವ್ಯಾಕರಣದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಅಂಶ ಅಂದ್ರೆ ಸಂಧಿಗಳು. ಈಗಾಗ್ಲೇ ನಿಮ್ಗೆಲ್ಲ ಗೊತ್ತೇ ಇದೆ, ಸಂಧಿಗಳು ಅಂದ್ರೆ ಏನು, ಸಂಧಿಗಳು ಹೇಗೆ ಕೂಡುತ್ತೆ, ಜೊತೆಗೆ ಸಂಧಿಗಳಲ್ಲಿ ಬರ್ತಕ್ಕಂತ ವಿಧಗಳಾಗಿರಬಹುದು, ಎಲ್ಲವನ್ನ ನಾವು ಮತ್ತೆ ರಿವಿಷನ್ ಮಾಡ್ತಾ ಹೋಗೋಣ. ಎಸ್, ಹಾಗಾದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ರೆ ಮಾತ್ರ ನಾನು ಹೇಳಿರ್ತಕ್ಕಂತ ಅಂಶಗಳನ್ನ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಹಾಗಾದ್ರೆ ಸಂಧಿಗಳು ಅಂದ್ರೆ ಏನು? ತುಂಬಾ ಮುಖ್ಯವಾಗಿ ನೋಡಿ, ಎರಡು ವರ್ಣಗಳು ಅಥವಾ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಹಾಗಂದ್ರೆ ಏನು? ಎರಡು ವರ್ಣಗಳು ಅಥವಾ ಅಕ್ಷರಗಳು ಯಾವುದೇ ಕಾಲ ವಿಳಂಬನೆ ಇಲ್ಲ, ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಇದನ್ನ ನಾವು ಸಂಧಿ ಅಂತ ಕರಿತೀವಿ. ಅಂದ್ರೆ ಬಹಳ ಸಿಂಪಲ್ ಆಗಿ ನೀವಿಲ್ಲಿ ಅರ್ಥ ಮಾಡ್ಕೊಬಹುದು. ಈ ಸಂಧಿಗಳಲ್ಲಿ ಏನಾಗುತ್ತೆ ಅಂದ್ರೆ ಸ್ವರ ಸಂಧಿ ಇದೆ, ಸೊ ವ್ಯಂಜನ ಸಂಧಿಯನ್ನ ಕೂಡ ನಾವು ನೋಡಬಹುದು. ಹಾಗಾದ್ರೆ ಸ್ವರ ಸಂಧಿ ಅಂದ್ರೆ ಏನು? ನೋಡಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಯ್ತು ಅಂತಂದ್ರೆ ಅದನ್ನ ನಾವು ಸ್ವರ ಸಂಧಿ ಅಂತ ಕರಿತೀವಿ. ನಿಮಗೆ ಸ್ವರಗಳ ಬಗ್ಗೆ ಜ್ಞಾನ ಇರ್ಬೇಕು. ಸೊ ಸ್ವರಗಳು ಯಾವ್ಯಾವು, ವ್ಯಂಜನಾಕ್ಷರಗಳು ಯಾವ್ಯಾವು, ಯೋಗವಾಹಗಳು ಯಾವ್ಯಾವು, ಅದೆಲ್ಲದರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಸಂಧಿಗಳನ್ನ ಮಾಡುವಂತ ಸಂದರ್ಭದಲ್ಲಿ, ವಿಭಕ್ತಿ ಪ್ರತ್ಯಯಗಳನ್ನ ಮಾಡುವಂತ ಸಂದರ್ಭದಲ್ಲಿ, ಸಮಾಸಗಳನ್ನ ಓದುವಂತ ಸಂದರ್ಭದಲ್ಲಿ ನಿಮ್ಗೆ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ನೋಡಿ, ಈ ಸ್ವರಾಕ್ಷರಗಳು ಅಂತಂದ್ರೆ ಆ, ಆ, ಈ ಇವೆಲ್ಲವೂ ಏನಾಗುತ್ತೆ ಅಂದ್ರೆ ಸ್ವರಾಕ್ಷರಗಳು ಆಗತ್ತೆ. ಸೊ ಬೇರೆ ಯಾವುದೇ ಅಕ್ಷರದ ಸಹಾಯ ಇಲ್ದಂಗೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂತ ಅಕ್ಷರಗಳನ್ನ ನಾವು ಸ್ವರಾಕ್ಷರಗಳು ಅಂತ ಕರಿತೀವಿ. ವ್ಯಂಜನಾಕ್ಷರಗಳು ಅಂತಂದ್ರೆ ಅವುಗಳಿಗೆ ಏನ್ ಬೇಕು? ಸ್ವರದ ಸಹಾಯ ಬೇಕಾಗತ್ತೆ. ನೋಡಿ, ಒಂದು ಕ ರೆಡಿ ಆಗ್ಬೇಕು ಅಂದ್ರೆ ಅಲ್ಲಿ ಏನಾಗ್ಬೇಕು? ಗುಣಿತಾಕ್ಷರ ಕ ಪ್ಲಸ್ ಅ ಏನಾಯ್ತು? ಕ ಆಗತ್ತೆ ಅಲ್ವಾ? ಇದೆಲ್ಲ ನಿಮಗೆ ಗೊತ್ತೇ ಇದೆ. ಎಸ್, ಬನ್ನಿ ನೋಡೋಣ. ಸ್ವರ ಸಂಧಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇನ್ನ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದ್ರೂ ಕೂಡ ಅದನ್ನ ನಾವು ವ್ಯಂಜನ ಸಂಧಿ ಅಂತ ಕರಿತಾ ಇದೀವಿ. ಸೊ ಒಟ್ಟಾರೆಯಾಗಿ ಈ ರೀತಿ ಏನ್ ಸಂಧಿ ಆಗುತ್ತೋ ಇಂತ ವ್ಯತ್ಯಾಸಗಳು ಕಂಡು ಬರುತ್ತೆ. ಕೆಲವೊಂದ್ಸಲ ಅದು ಒಂದು ಅಕ್ಷರ ಲೋಪ ಆಗ್ಬೋದು, ಅಥವಾ ಹೊಸ ಅಕ್ಷರ ಬಂದು ಸೇರ್ಪಡೆನೂ ಕೂಡ ಆಗಬಹುದು, ಅಥವಾ ಬೇರೊಂದು ಅಕ್ಷರನು ಕೂಡ ಅಲ್ಲಿ ಬರಬಹುದು. ಸೊ ಈ ತರ ಅಕ್ಷರಗಳಲ್ಲಿ ಸಾಕಷ್ಟು ಸಂಧಿಸಿದ ನಂತರ ವ್ಯತ್ಯಾಸಗಳು ಉಂಟಾಗತ್ತೆ. ಇವುಗಳನ್ನ ನಾವು ಸಂಧಿ ಕಾರ್ಯಗಳು ಅಂತ ಕರಿತೀವಿ. ಎಸ್, ಹಾಗಾದ್ರೆ ನಾನೀಗ ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ಹೇಗೆ ನಾವು ಅಕ್ಷರಗಳನ್ನ ಸಂಧಿಸೋದು. ಈಗ ದೇವರಿಗೆ ಅಂತ ಇದೆ, ದೇವರು ಹೀಗೆ ದೇವರಿಗೆ ಅಂತ. ಸೊ ನೋಡಿ, ದೇವರು ಪ್ಲಸ್ ಕೂಡಿಸು ಹೀಗೆ ದೇವರಿಗೆ ಅಂತ ಆಯ್ತು. ಇದು ಒಂದು ಸಂಧಿ ಕಾರ್ಯ ಆಗಿರ್ತಕ್ಕಂತ ಪದ. ನೋಡಿ, ಅಕ್ಷರಗಳ ನಡುವೆ ಸಂಧಿ ಕಾರ್ಯ ಆಗಿದೆ. ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಈಗ ನಾವು ಬರ್ತಕ್ಕಂಥದ್ದು ನೇರವಾಗಿ ಕನ್ನಡ ಸಂಧಿಗಳಿಗೆ ಹೋಗೋಣ. ತುಂಬಾ ಮುಖ್ಯವಾದಂತ ಒಂದು ಅಧ್ಯಾಯ ಇದು. ಜೊತೆಗೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ 101% ನಿಮಗೆ ಸಂಧಿಗಳು ಇಲ್ದ ಹಾಗೇನೆ ಬೇರೆ ಏನು ಕೇಳಕ್ ಸಾಧ್ಯನೇ ಇಲ್ಲ. ಸೊ ವಿಭಕ್ತಿ ಪ್ರತ್ಯಯಗಳು, ಸಂಧಿಗಳು, ಸಮಾಸಗಳು, ವೃತ್ತಗಳ ಬಗ್ಗೆ ಆಗಿರ್ಬೋದು, ಛಂದಸ್ ಪ್ರಕಾರಗಳ ಬಗ್ಗೆ ಆಗಿರ್ಬೋದು, ಇದೆಲ್ಲವನ್ನ ಕಡ್ಡಾಯವಾಗಿ ಕೇಳ್ತಾರೆ. ಸಾಧ್ಯವಾದಷ್ಟರ ಮಟ್ಟಿಗೆ ನಾನು ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಕಂಟಿನ್ಯೂ ಆಗಿ ಈ ವಿಡಿಯೋವನ್ನ ನೋಡ್ತಾ ಹೋಗ್ರಿ, ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗೇ ಆಗತ್ತೆ. ಎಸ್, ಹಾಗಾದ್ರೆ ಲೋಪ ಸಂಧಿ ಅಂದ್ರೆ ಏನು? ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತಿದೆ. ನೋಡಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಂತಹ ಸಂದರ್ಭದಲ್ಲಿ ಪೂರ್ವದಲ್ಲಿರುವಂತ ಸ್ವರ, ಆ ಸ್ವರದ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗತ್ತೆ. ಇದಕ್ಕೆ ನಾವು ಲೋಪ ಸಂಧಿ ಅಂತ ಕರಿತೀವಿ. ನಾವು ಡೈರೆಕ್ಟ್ ಆಗಿ ನಿಗಮನ ಪದ್ಧತಿಗಿಂತಲೂ ಕೂಡ ಒಂದ್ ಸ್ವಲ್ಪ ಅನುಗಮನ ಪದ್ಧತಿ ಕಡೆ ಬರೋಣ. ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮ್ಗೆ ಎಲ್ಲಿ ಯಾವ ಅಕ್ಷರದಲ್ಲಿ ಲೋಪ ಆಗಿದೆ
ಅದೆಲ್ಲ ನಾವು ತಿಳಿತಾ ಹೋಗ್ಬೋದು. ಒಂದ್ ಎಕ್ಸಾಂಪಲ್ ಇದೆ ಇಲ್ಲಿ, ಊರಲ್ಲಿ ಅಂತ ಒಂದ್ ಪದ ಇದೆ, ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಸೊ ಈ ಪದವನ್ನ ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಅಂತ ಕೊಡ್ತಾರೆ. ಹಾಗಾದ್ರೆ ಇದನ್ನ ಬಿಡಿಸುವಾಗ ಏನಾಗುತ್ತೆ, ಊರು ಪ್ಲಸ್ ಅಲ್ಲಿ ಅಂತ ಆಯ್ತು ಅಲ್ವೇನ್ರಿ? ಹಾಗಾದ್ರೆ ಇಲ್ಲಿ ಯಾವ ಅಕ್ಷರ ಲೋಪ ಆಗಿದೆ, ಯಾವುದು ಅರ್ಥ ಕೆಟ್ಟಿಲ್ಲ, ಅದನ್ನ ನೋಡೋಣ. ಊರು, ಇಲ್ಲಿ ಊ ಪ್ರತ್ಯಯ ಇದೆ, ಹಾಗೆ ಇಲ್ಲಿ ಆ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ? ಪೂರ್ವ ಪದದ ಕೊನೆ ಅಕ್ಷರ ಊ ಸ್ವರದಿಂದ ಕೂಡಿದೆ, ಹಾಗೆ ಉತ್ತರ ಪದದ ಮೊದಲನೇ ಅಕ್ಷರ ಆ ಅಕ್ಷರದಿಂದ ಕೂಡಿದೆ. ಹಾಗಾದ್ರೆ ಸಂಧಿ ಆಗುವಾಗ ಏನಾಯ್ತು, ಊರಲ್ಲಿ ಅಂತ ಆಯ್ತು. ಹಾಗಾದ್ರೆ ಊಕಾರ ಏನಾಗಿದೆ, ಇಲ್ಲಿ ಲೋಪ ಆಗಿದೆ. ಆದ್ರೆ ಅರ್ಥ ಮಾತ್ರ ಕೆಟ್ಟಿದೆನಾ? ಇಲ್ಲ, ಅರ್ಥನೂ ಕೂಡ ಕೆಟ್ಟಿಲ್ಲ. ಸೊ ಈ ರೀತಿ ಬಂದ್ರೆ ಇದನ್ನ ನಾವು ಲೋಪ ಸಂಧಿ ಅಂತ ಕರಿತೀವಿ. ಹಾಗಾದ್ರೆ ಹೇಗೆಲ್ಲ ನಾವ್ ಇದನ್ನ ಫೈಂಡ್ ಔಟ್ ಮಾಡ್ಬೋದು ಮೇಡಮ್ ಅಂದ್ರೆ, ವೆರಿ ಸಿಂಪಲ್. ಚೆನ್ನಾಗಿ ನೋಡಿ, ಪದಗಳನ್ನ ನೋಡ್ಬೇಕು. ಫಸ್ಟ್ ಪದಗಳನ್ನ ನೋಡಿ ನಿಮಗೆ ಬಿಡಿಸ್ಲಿಕ್ಕೆ ಬರ್ಬೇಕು. ಈವನ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಬಿಡಿಸುವಂತ ಸಂದರ್ಭದಲ್ಲಿ ತಪ್ಪಾಗಿ ಬಿಡಿಸ್ಬಿಟ್ಟು ಕೊನೆಗೆ ಸಂಧಿ ಹೆಸರಿಸೋದ್ರಲ್ಲಿ ಕೂಡ ತಪ್ಪು ಮೆನ್ಷನ್ ಮಾಡ್ಕೊಂಡ್ಬಿಡ್ತೀರಾ. ಆ ರೀತಿ ಆಗ್ಬಾರ್ದು ಅಂದ್ರೆ ಹೆಚ್ಚೆಚ್ಚು ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋಗ್ರಿ. ಸೊ ಎಂತರ್ಗೂ ಕೂಡ ಗೊಂದಲ ಆಗೋದು ಸಹಜ. ನೋಡಿ, ದೇವರಿಂದ ಅಂತಕ್ಕಂತ ಪದ ಇದೆ. ಸೊ ಇಲ್ಲಿ ಬಿಡಿಸ್ಬರ್ದಾಗ ಏನಾಗಿದೆ, ದೇವರು ಇಂದ. ಇಲ್ಲಿ ಕೂಡ ಊಕಾರ ಇದೆ, ಇಲ್ಲಿ ಈಕಾರ ಇದೆ. ಸಂಧಿ ಆಗುವಂತ ಸಂದರ್ಭದಲ್ಲಿ ಊಕಾರ ಏನಾಗಿದೆ, ಲೋಪ ಆಗಿದೆ. ಕಾಣಿಸ್ತದೇನಾ ನಿಮ್ಗೆ? ಹಾಗೆ ಬಲ್ಲೆನೆಂದು, ಏನಾದುದು, ಇವನಿಗಾನು, ಅವನೂರು, ಮಾತಿಲ್ಲ, ಆಡಿಸು, ಬೇರೊಬ್ಬ, ನಿನಗಲ್ಲದೆ, ನಾವೆಲ್ಲ. ಬಿಡಿಸುವಂತ ಸಂದರ್ಭದಲ್ಲಿಯೂ ಕೂಡ ಬಹಳ ಕೇರ್ಫುಲ್ ಆಗಿ ಕಾಳಜಿ ವಹಿಸಿ ಬಿಡಿಸ್ಬೇಕು. ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋದು ನಿಮ್ಗೆ? ಇವೆಲ್ಲವನ್ನ ನಾವೇನಂತ ಕರಿತೀವಿ, ಲೋಪ ಸಂಧಿ ಅಂತ ಕರಿತೀವಿ. ಬರೀ ಊಕಾರ ಅಷ್ಟೇನ ಲೋಪ ಆಗೋದು ಇಲ್ಲ, ಇಲ್ಲಿ ಏಕಾರನು ಕೂಡ ಲೋಪ ಆಗಿದೆ ನೋಡಿ. ನಿನಗಲ್ಲದೆ, ನಿನಗೆ ಅಲ್ಲದೆ, ನಿನಗಲ್ಲದೆ. ಹಾಗಾದ್ರೆ ಇಲ್ಲಿ ಏನಾಗಿದೆ, ಏಕಾರ ಬಂದಿದೆ. ಪೂರ್ವ ಪದದ ಕೊನೆಯ ಅಕ್ಷರ ಏಕಾರದಿಂದ, ಸ್ವರಾಕ್ಷರ ಏಕಾರದಿಂದ ಕೂಡಿದೆ. ಹಾಗೆ ಉತ್ತರ ಪದದ ಮೊದಲನೇ ಸ್ವರ ಆಕಾರ ಇದೆ. ಹಾಗಾದ್ರೆ ಇಲ್ಲಿ ಏನಾಯ್ತು, ಏಕಾರ ಇಲ್ಲದಂಗಾಯ್ತು, ಲೋಪ ಆಯಿತು. ಸೊ ಹಂಗಾಗಿ ನಿನಗಲ್ಲದೇನು ಕೂಡ ಲೋಪ ಸಂಧಿ ಆಗತ್ತೆ. ಏಕಾರ, ಊಕಾರ, ಆಕಾರ ಅಲ್ವಾ? ಬರ್ದಾಗ ನಿಮಗೆ ಯಾವ ಕಾರ ಬರುತ್ತೋ ಆ ಕಾರ ಅಲ್ಲಿ ಲೋಪ ಆಗುತ್ತೆ. ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ, ಸ್ವರದ ಮುಂದೆ ಸ್ವರ ಬಂದಾಗ ಲೋಪ ಮಾಡಿದಾಗ ಕೆಲವೊಂದ್ಸಲ ಅರ್ಥ ಕೆಡುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಮೇಡಮ್ ಅಂದ್ರೆ, ಸಂಧಿ ಕಾರ್ಯ ಬೇರೆ ಸಂಧಿ ತಗೊಳುತ್ತೆ. ನೋಡಿ, ಮನೆಯಿಂದ ಅಂತ ಇದೆ, ಮನೆಯಿಂದ. ಈ ಮನೆಯಿಂದನ ನೀವು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಅಂತ ಅಂದಾಗ ಮನೆ ಪ್ಲಸ್ ಇಂದ ಆಗುತ್ತೆ. ಇಲ್ಲಿ ಲೋಪ ಮಾಡಿದ್ರೆ ಮನಿಂದ ಆಗ್ಬಿಡುತ್ತೆ, ತಪ್ಪಾಗತ್ತೆ. ಇದು ಲೋಪ ಸಂಧಿ ಆಗೋದಿಲ್ಲ. ಸೊ ಇದು ಯಕಾರಗಮ ಸಂಧಿ ಅಥವಾ ಆಗಮ ಸಂಧಿ ಆಗ್ಬಿಡುತ್ತೆ. ಇಂಥ ಪರಿಸ್ಥಿತಿಗಳಲ್ಲಿ ಆ ಪದದ ಅರ್ಥ ಕೆಟ್ರೆ ನೀವು ಯಾವುದೇ ಕಾರಣಕ್ಕೂ ಲೋಪ ಸಂಧಿ ಮಾಡಬಾರ್ದು. ಸರಿನಾ? ಇದು ನಿಮ್ಗೆ ಎಕ್ಸಾಂಪಲ್ಸ್. ಹೋಪ್ಸೋ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಬಹಳ ದಿನಗಳ ನಂತರ ಈ ತರಗತಿ ನಿಮ್ಗೋಸ್ಕರ ಕೊಡ್ತಾ ಇರೋಂಥದ್ದು. ಪ್ರತಿಯೊಬ್ರು ಕೂಡ ಈ ವಿಡಿಯೋವನ್ನ ಲೈಕ್ ಮಾಡಬೇಕು. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ರತಿಯೊಬ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬಾರ್ದು. ನೋಡ ಎಷ್ಟು ಕಮೆಂಟ್ಸ್ ಬರುತ್ತೋ ನೆಕ್ಸ್ಟ್ ಅಷ್ಟು ಬ್ಯೂಟಿಫುಲ್ ಕ್ಲಾಸಸ್ ನಿಮ್ಗೋಸ್ಕರ ಕಾದಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಗಮ ಸಂಧಿ. ಎಸ್, ಆಗಮ, ಕಮಿಂಗ್. ಹಾಗಾದ್ರೆ ಏನಿದು ಆಗಮ ಸಂಧಿ ಅಂದ್ರೆ? ಈಗ ತಾನೇ ನಾನು ಹೇಳ್ದೆ ಒಂದು ಎಕ್ಸಾಂಪಲ್ ನ, ಇನ್ನು ಒಂದು ಹೇಳೋಣ. ಈ ಮನೆಯನ್ನು ಅಂತಕ್ಕಂಥ ಪದ ಇದೆ, ಮನೆಯನ್ನು ಅಂತಕ್ಕಂಥ ಪದ ನೋಡಿ. ಈ ಮನೆಯನ್ನು ಅಂತಕ್ಕಂಥ ಪದವನ್ನ ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಅಂತ ಕೊಡ್ತಾರೆ. ಮನೆ ಪ್ಲಸ್ ಅನ್ನು ಏನಾಯ್ತು, ಮನೆಯನ್ನು ಆಗತ್ತೆ. ಈ ಗುರು ಅನ್ನು ಅಂತ ಇದೆ, ಗುರು ಪ್ಲಸ್ ಅನ್ನು, ಇದನ್ನ ಕೂಡ್ಸ್ ಬರ್ದಾಗ ಏನಾಗತ್ತಪ್ಪ ಅಂದ್ರೆ ಗುರುವನ್ನು ಅಂತ ಆಗತ್ತೆ. ಏನಾಗತ್ತೆ ಹೇಳಿ, ಗುರುವನ್ನು. ಅಫ್ಕೋರ್ಸ್ ಗೊತ್ತಿದೆ ನಿಮ್ಗೆ. ಇಲ್ಲಿ ಯಾಕಾರ ಹೊಸದಾಗಿ ಬಂದಿದೆ, ಇಲ್ಲಿ ವಕಾರ ಹೊಸದಾಗಿ ಬಂದಿದೆ. ಮನೆ ಅನ್ನು ಆಗ್ಬೇಕಾಗಿತ್ತಲ್ಲ, ಆದ್ರೆ ಇಲ್ಲಿ ಅ ಬದಲಾಗಿ ಏನಾಗಿದೆ, ಯಾಕಾರ ಬಂದಿದೆ. ಎರಡನೇ ಪದದಲ್ಲೂ ಕೂಡ ಏನಾಗಿದೆ, ಆಕಾರ ಬದಲಾಗಿ ವಕಾರ ಬಂದಿದೆ. ಸೊ ಹಾಗಾದ್ರೆ ಆಗಮ ಸಂಧಿ ಅಂದ್ರೆ ಏನು, ನಮ್ಗೆ ಅದು ಬೇಕಲ್ವಾ? ಇಲ್ಲಿದೆ ನೋಡಿ, ಅ
ಈ ಈ ಎ ಎ ಐಗಳ ಮುಂದೆ ಸ್ವರ ಬಂದ್ರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯೈಕಾರ ಆಗಮ ಆಗತ್ತೆ. ಸೊ ನೋಡಿ, ಸಂಧಿ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ಇರುವಂತ ಪದ ಬಿಟ್ಟು ಹೋಗಿ ಹೊಸ ಪದ ಬಂದು ಸೇರ್ಪಡೆ ಆದ್ರೆ, ಹೊಸದ ಒಂದು ಪದ ಅಂದ್ರೆ ಯಾಕಾರ ಆಗ್ಲಿ ಅಥವಾ ವಾಕಾರ ಆಗ್ಲಿ ಆಗಮವಾಗಿ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಸಂಧಿ ಆದ್ರೆ ಅದನ್ನ ನಾವು ಆಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯಲ್ಲಿ ಯಕಾರಗಮ ಸಂಧಿ ಮತ್ತೆ ವಕಾರಗಮ ಸಂಧಿ ಅಂತಕ್ಕಂತ ಎರಡು ರೀತಿ ಸಂಧಿಗಳನ್ನ ನಾವು ಕಾಣ್ಬೋದು ಅಲ್ವೇನ್ರಿ. ನೋಡಿ ಎಕ್ಸಾಂಪಲ್, ಕಾಯದೆ ಅಂತ ಇದೆ. ಕಾ ಪ್ಲಸ್ ಅದೇ ಕಾಯದೆ. ಇಲ್ಲಿ ಅ ಅಕ್ಷರ ಬಿಟ್ಟು ಹೋಗಿ ಯ ಅಕ್ಷರ ಬಂದಿದೆ. ಸೊ ಬಿಟ್ಟು ಹೋಗಿದೆ, ಇದು ಲೋಪ ಆಗುತ್ತೆ ಅಲ್ಲ, ಇಲ್ಲಿ ಬಿಟ್ಟು ಹೋದ್ರೆ ಹೊಸದೊಂದು ಪದ ಬಂದು ಸೇರ್ಕೊಂಡಿದೆ. ಅದಕ್ಕೋಸ್ಕರ ಇದನ್ನ ನಾವು ಯಕಾರಗಮ ಅಥವಾ ಆಗಮ ಸಂಧಿ ಅಂತ ಕರಿತಾ ಇದೀವಿ. ಹಂಗೆ ಎಕ್ಸಾಂಪಲ್ ಸಾಕಷ್ಟಿದೆ, ನಿಮಗಿದು ಗೊತ್ತಾಗುತ್ತೆ. ಗಿರಿಯನ್ನು, ಗಿರಿಯನ್ನು ಇಲ್ಲಿ ಕೂಡ ಯಾಕಾರ ಬಂದಿದೆ. ತೆನೆಯನ್ನು, ಕೈಯನ್ನು. ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ, ಯಾಕೆಂದ್ರೆ ನಿಮ್ಗೆ ಅದು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಇಫ್ ಇನ್ ಕೇಸ್ ಫಾಸ್ಟ್ ಆಗ್ತಿದೆ ಅಂದ್ರೆ ವಿಡಿಯೋ ಸ್ಟಾಪ್ ಮಾಡ್ಕೊಂಡು ನೀವು ಬರ್ಕೊಳ್ಳೋ ಹಾಗಿದ್ರೆ ಬರ್ಕೊಳ್ಬಹುದು. ಹಾಗೆ ಚಳಿಯಲ್ಲಿ, ಅಲ್ಲಿ ನೋಡಿ, ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ, ಇಲ್ಲಿ ಕೂಡ ಯ ಆಗಮ ಆಗಿದೆ. ಹಾಗೆ ಕೆರೆಯಲ್ಲಿ ಮಳೆಯಿಂದ, ಗಾಳಿಯನ್ನು, ಮರೆಯಿಂದ, ಮೀಯಲು. ಬಿಡಿಸುವಾಗ ಹುಷಾರಾಗಿ ಬಿಡಿಸ್ಬೇಕು. ಮೀ ಪ್ಲಸ್ ಅಲು ಮೀಯಲು ಆಗುತ್ತೆ. ಕೆಲವೊಬ್ರು ಸಣ್ಣ ಮೀ ಬರ್ಬಿಡ್ತೀರ, ಇದಕ್ಕೆ ದೀರ್ಘಾಕ್ಷರನೇ ಕೊಡೋದಿಲ್ಲ, ತಪ್ಪಾಗತ್ತೆ. ಹಾಗೆ ಕೆರೆ ಪ್ಲಸ್ ಅನ್ನು ಕೆರೆಯನ್ನು, ಮೇ ಪ್ಲಸ್ ಇಸು ಮೇಯಿಸು, ಮೈ ಪ್ಲಸ್ ಅನ್ನು ಮೈಯನ್ನು. ಅರ್ಥ ಆಯ್ತಾ ನಿಮ್ಗೆ? ಎಸ್, ಇದನ್ನ ನಾವು ಯಕಾರಗಮ ಸಂಧಿ ಅಂತ ಕರಿತೀವಿ. ಯಾಕಾರ ಹೊಸದಾಗಿ ಬಂದು ಸೇರ್ಪಡೆ ಆಗುತ್ತೆ. ಇನ್ನು ವಕಾರಗಮ ಸಂಧಿ ಅಂತ, ಸೊ ವಾಕಾರ ಆಗಮವಾಗಿ ಬರುತ್ತೆ. ನೋಡಿ, ಈ ಊ ಊ ರು ಓ ಸ್ವರಗಳ ಮುಂದೆ ಸ್ವರ ಬಂದ್ರೆ ಅದರ ನಡುವೆ ಏನಾಗುತ್ತೆ, ವೌಕಾರ ಆಗಮವಾಗಿ ಬರುತ್ತೆ. ಸೊ ಇದನ್ನೇ ನಾವು ಏನಂತ ಕರೆದ್ವಿ, ವಕಾರಗಮ ಸಂಧಿ. ಆಗಮ ಸಂಧಿಯಲ್ಲಿ ಮತ್ತೊಂದು ವಕಾರಗಮ ಸಂಧಿ. ಎಕ್ಸಾಮ್ ನಲ್ಲಿ ಈ ತರ ಬಿಡಿಸಿ ಬಿಡಿಸಿ ಕೊಡ್ತಾರ ಮೇಡಮ್ ಅಂತಂದ್ರೆ, ಎಕ್ಸಾಮ್ ನಲ್ಲಿ ಆಗಮ ಸಂಧಿ ಅಂತ ಕೊಟ್ರು ಕೂಡ ನೀವು ರೈಟ್ ಅಂತ ಹಾಕಿ, ಅಥವಾ ಅವ್ರು ಬಿಡಿಸಿ ಯಕಾರಗಮ ಆಗ್ಲಿ ವಕಾರಗಮ ಆಗ್ಲಿ ಈ ತರ ಡಿಫ್ರೆನ್ಶಿಯೇಟ್ ಕೊಟ್ರು ಅಂದ್ರೆ ಅಲ್ಲಿ ಏನಾಗುತ್ತೆ ಅದನ್ನ ನೀವು ಚೂಸ್ ಮಾಡಿ ಬರಿಬೇಕಾಗತ್ತೆ. ಸರಿನಾ? ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ, ಮಡುವನ್ನು ನೋಡಿ, ಮಡು ಪ್ಲಸ್ ಅನ್ನು ಮಡುವನ್ನು. ಹಾಗೆ ಪೂ ಪ್ಲಸ್ ಇಂದ ಪೂವಿಂದ. ನೋಡಿ, ಇಲ್ಲಿ ವಕಾರ ಬಂದು ಸೇರ್ಪಡೆ ಆಗಿದೆ, ಇಲ್ಲಿ ಕೂಡ ವಕಾರ ಹೊಸದಾಗಿ ಬಂದು ಸೇರ್ಕೊಂಡಿದೆ. ಹಾಗೆ ಮಾತೃವನ್ನು, ಗೋವನ್ನು. ಅರ್ಥ ಆಯ್ತಾ? ಸೊ ಅಷ್ಟೇ ಅಲ್ಲ, ಗುರುವನ್ನು ಇದೆ, ಪಿತೃವನ್ನು ಇದೆ, ಮಗುವಿಗೆ, ಆ ಊರು, ಆ ಒಲೆ, ಹೂವನ್ನು. ಸೊ ಇವೆಲ್ಲವೂ ಕೂಡ ಏನಾಗತ್ತೆ ಅಂತಂದ್ರೆ ವಕಾರಗಮ ಸಂಧಿ ಆಗತ್ತೆ. ಎಸ್, ಇದಿಷ್ಟು ನಿಮಗೆ ಯಕಾರಗಮ ಮತ್ತೆ ವಕಾರಗಮ ಸಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೆಲವೊಂದು ಡಿಟೇಲ್ ಆಗಿ ನಿಯಮಗಳು ಕೂಡ ಇದೆ. ಸಾಕಷ್ಟು ಬಾರಿ ನಿಮಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿಯಾಗಿ ಕೊಡ್ತಾರೆ, ಬಹಳ ಬೇಗ ನೀವು ಗುರ್ತಿಸ್ಬೋದು. ಆದ್ರೆ ನೀವು ಸಂಧಿಯನ್ನ ಬಿಡಿಸಿ ಬರೆಯುವಂತ ಸಂದರ್ಭದಲ್ಲಿ ಕೇರ್ಫುಲ್ ಆಗಿ ಬಿಡಿಸಿ ಬರೆದ್ರೆ ಮಾತ್ರ ಸಂಧಿ ಗುರ್ತಿಸೋದಕ್ಕೆ ಸಾಧ್ಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇ ಸಂಧಿ, ಆದೇಶ ಸಂಧಿ. ಆದೇಶ ಏನಿಲ್ಲಿ, ಆದೇಶ ಏನ್ ಕೊಡುತ್ತೆ ನೋಡಿ. ಫಸ್ಟ್ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಈ ಮಳೆ ಪ್ಲಸ್ ಕಾಲ, ಮಳೆಗಾಲ ಅಂತ ಇದೆ. ಹಾಗಾದ್ರೆ ಇದು ಯಾವ ಸಂಧಿ ಆಗಬಹುದು ನೋಡಿ. ಮಳೆಗಾಲ, ಇದನ್ನ ಬಿಡಿಸಿ ಬರೆದು ಸಂಧಿ ಹೆಸರಿಸಿ. ಸದ್ಯಕ್ಕೆ ಮಳೆಗಾಲ ನಡೀತಾ ಇದೆ, ಮಳೆ ಪ್ಲಸ್ ಕಾಲ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಒಂದು ನೀವು ಸೂಕ್ಷ್ಮವಾಗಿ ಗಮನಿಸಬಹುದು, ಉತ್ತರ ಪದದಲ್ಲಿ ಗ ಅಕ್ಷರ ಬಂದಿಲ್ಲ, ಕ ಅಕ್ಷರ ಬಂದಿದೆ. ಇದು ಒಂದಾಯ್ತು. ಚಳಿಗಾಲ ಆಗಿರ್ಬೋದು. ಬೆಟ್ಟದಾವರೆ ನೋಡಿ, ಈ ಬೆಟ್ಟ ಪ್ಲಸ್ ತ ಆಗಿದೆ, ಅಂದ್ರೆ ದಕಾರಕ್ಕೆ ತಕಾರ ಬಂದಿದೆ. ಸೊ ಈ ರೀತಿ ನಾವು ನೋಡಿದಾಗ ನಮ್ಗೆ ಅನ್ಸುತ್ತೆ ಇಲ್ಲಿ ಕ ಚ ತ ಟ ಪಗಳಿಗೆ ಗ ಜ ದ ಡ ಪಗಳು ಆದೇಶವಾಗಿ ಬರುತ್ತೆ. ಸೊ ವ್ಯಂಜನಾಕ್ಷರಗಳ ಮೊದಲನೇ ಅಕ್ಷರ ಮತ್ತೆ ಮೂರನೇ ಅಕ್ಷರ ಆದೇಶವಾಗಿ ಪರವಾಗಿ ಬಂತು ಅಂದ್ರೆ ಅದನ್ನ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ತಕಾರಕ್ಕೆ ದಕಾರ ಬಂದಿದೆ. ಹಾಗೆ ಕಣ್ ಪ್ಲಸ್ ಕೆಟ್ಟು ಕಂಗೆಟ್ಟು ಅಂತ ಇದೆ ಅಲ್ವಾ. ನೋಡಿ, ಕಂ ಪ್ಲಸ್ ಗ ಎಟ್ಟು, ಹಾಗಾಗಿ ಇಲ್ಲಿ ಏನಾಯ್ತು ಅಂತಂದ್ರೆ ಕಂಗೆಟ್ಟು ಅಂತ ಆಯ್ತು.
ಇಲ್ಲಿ ನೋಡಿ ಕ ಕಾರಕ್ಕೆ ಇಲ್ಲಿ ಕೂಡ ಗ ಕಾರ ಬಂದಿದೆ, ಕನ್ಫ್ಯೂಸ್ ಆಗ್ಬಾರ್ದು. ಅರ್ಥ ಆಯ್ತಾ? ಹಾಗೆ ಕಣ್ ಪ್ಲಸ್ ಪನಿ ಕಂಬನಿ, ಬ ಕಾರಕ್ಕೆ ಪ ಕಾರಕ್ಕೆ ಬ ಕಾರ ಆದೇಶವಾಗಿ ಬಂದಿದೆ. ಸೊ ನಮಗೆ ಕ ಗೊತ್ತಾಯ್ತು, ತ ಗೊತ್ತಾಯ್ತು, ಹಾಗೆ ಪ ಗೊತ್ತಾಯ್ತು. ಕತ ಪಗಳಿಗೆ ಗದ ಪಗಳು ಆದೇಶವಾಗಿ ಬರುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಯ್ತು. ಹೌದೇನ್ರಿ? ಅರ್ಥ ಆಯ್ತಾ ನಿಮಗೆ? ಸೊ ಇನ್ನು ಎಕ್ಸಾಂಪಲ್ಸ್ ಗಳನ್ನ ನೀವು ನೋಡೋದಾದ್ರೆ ನೋಡ್ಬೋದು. ನೀವು ಇಲ್ಲಿ ಕೊಟ್ಟಿದ್ದೀನಿ, ನಾನು ಸಾಕಷ್ಟು ಎಕ್ಸಾಂಪಲ್ ಅಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಈ ಹುಲ್ಲು ಪ್ಲಸ್ ಕಾವಲು ಅಂತ ಇದೆ, ಹುಲ್ಲುಗಾವಲು. ಅರ್ಥ ಆಯ್ತಾ? ನೋಡಿ ಕಾವಲು ಕ ಕಾರ ಇಲ್ಲಿ ಬಿಟ್ಟು ಹೋಗಿ ಗ ಕಾರ ಬಂದಿದೆ. ಕತ ಪಗಳಿಗೆ ಗದ ಪ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದಾಗ ಅದನ್ನ ನಾವೇನಂತ ಕರಿತಾ ಇದೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಈ ಹಳೆಗನ್ನಡ, ಕಳೆಗೂಡಿ ಬಹಳ ಹುಷಾರಾಗಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು. ಎಳೆಗರು ಅಂತ ಇದೆ, ಎಳೆ ಪ್ಲಸ್ ಕರು ಎಳೆಗರು. ಹಾಗೆ ಮನೆ ಪ್ಲಸ್ ಕೆಲಸ ಮನೆಗೆಲಸ, ಮೈ ತೊಳೆ ಮೈದೊಳೆ, ಮೇರೆ ಪ್ಲಸ್ ತಪ್ಪು ಮೇರೆದಪ್ಪು ಅಂತ ಆಗತ್ತೆ. ಹಾಗೆ ತಕಾರಕ್ಕೆ ದಕಾರ ಆದೇಶ ಅಲ್ಲಾಯ್ತು. ಈಗ ಪಕಾರಕ್ಕೆ ಬಕಾರ ಆದೇಶವಾಗಿ ಬರುವಂತದ್ದು ಹೇಗೆ ಅಂದ್ರೆ ಕಣ್ ಪ್ಲಸ್ ಪನಿ ಕಂಬನಿ, ಬೆನ್ ಪ್ಲಸ್ ಪತ್ತು ಬೆಂಬತ್ತು. ಇದನ್ನ ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ. ಇದನ್ನ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದಂಗೆ ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ಸ್ ಮಾಡ್ಕೊಂತ ಹೋಗ್ಬೋದು. ನೋಡಿ ಮನೆ ಪ್ಲಸ್ ಕಟ್ಟು ಮನೆ ಕಟ್ಟು, ಕೆಲವೊಂದ್ಸಲ ಆದೇಶಗಳು ಬರ್ದೇನೂ ಕೂಡ ಇರುತ್ತೆ ಅಂತ ಪದಗಳು. ನೋಡಿ ತಲೆ ಕಟ್ಟು ಮನೆ ಕಟ್ಟು, ಈ ಮನೆ ಗಟ್ಟು ಆಗಲ್ಲ, ತಲೆ ಗಟ್ಟು ಆಗಲ್ಲ, ತಲೆ ಕಟ್ಟು ಆಗುತ್ತೆ, ಮನೆ ಕಟ್ಟು ಆಗುತ್ತೆ. ಇಲ್ಲಿ ನಾವು ಗಾಕಾರ ಸೇರಿಸೋದು ತಪ್ಪಾಗುತ್ತೆ. ಎಕ್ಸೆಪ್ಷನ್ಸ್ ಗಳನ್ನ ಕೂಡ ನೀವು ನೋಡ್ಕೋಬೇಕು. ಹಾಗೆ ಸಮಾಸದಲ್ಲಿ ಉತ್ತರ ಪದದ ಆದಿಲಿರುವಂತ ಪ ಬ ಮ ವ್ಯಂಜನಗಳಿಗೆ ವಾಕಾರವು ಕೂಡ ಆದೇಶವಾಗಿ ಕೆಲವೊಂದ್ಸಲ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಪ ಬ ಮ ವ್ಯಂಜನಾಕ್ಷರಗಳಿಗೆ ವಕಾರನು ಕೂಡ ಆದೇಶವಾಗಿ ಬರುತ್ತೆ. ಹಾಗಂತ ಹೇಳಿ ಅದನ್ನ ನಾವು ವಕಾರಗಮ ಸಂಧಿ ಅಂತ ಗುರ್ಸಿದ್ರೆ ತಪ್ಪಾಗತ್ತೆ. ಸೊ ಅದಕ್ಕೆ ಹೆಂಗಪ್ಪ ಅಂತಂದ್ರೆ ನೋಡಿ ಎಳವಳ್ಳಿ ಅಂತ ಇದೆ, ಎಳವಳ್ಳಿ. ನೋಡಿ ಇದನ್ನ ಬಿಡಿಸ್ ಬರೀರಿ ಅಂತಂದಾಗ ಎಳ ಪ್ಲಸ್ ಬಳ್ಳಿ ಎಳವಳ್ಳಿ ಆಗತ್ತೆ. ಇಲ್ಲಿ ವ ಬದಲಾಗಿ ಬಕಾರ ಬಂದಿದೆ, ಆದ್ರೆ ಕೂಡ್ಸ್ ಬರ್ದಾಗ ವಕಾರ ಸೇರ್ಕೊಂಡಿದೆ. ಹಾಗಂತೇಳಿ ಇದನ್ನ ವಕಾರಗಮ ಸಂಧಿ ಅಂದ್ರೆ ತಪ್ಪಾಗತ್ತೆ. ಇದು ಆದೇಶ ಸಂಧಿ. ಅರ್ಥ ಆಯ್ತಾ? ಇದನ್ನ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮೆಲ್ ಪ್ಲಸ್ ಮಾತು ಮೆಲ್ವಾತು, ಇದು ಕೂಡ ಆದೇಶ ಸಂಧಿ. ನೆಲೆ ಪ್ಲಸ್ ಮನೆ ನೆಲೆವನೆ, ಮಾಕಾರಕ್ಕೆ ವಾಕಾರ ಆದೇಶವಾಗಿ ಬಂದಿರುವಂತದ್ದು. ಅದೇ ತರನೇ ನೋಡಿ ಕಿಸುವಣ್ಣ ಆಗಿರ್ಬೋದು, ಹೆಸರುವೊಯ್ದು, ಚೆಲ್ ಬೆಳಕು, ನೆಲೆವಾಲು ಕೆನೆವಾಲು, ಕೈವಿಡಿ. ಅರ್ಥ ಆಯ್ತಾ? ನೆರೆವೀದಿ, ಕೋರೆವೀಡು, ಇವುಗಳೆಲ್ಲ ಎಲ್ಲಾ ಕಡೆಗಳಲ್ಲೂ ಕೂಡ ಏನಾಗುತ್ತೆ ವಾಕಾರ ಆದೇಶವಾಗಿ ಬಂದಿದೆ. ಸೊ ಇದನ್ನೇ ನಾವು ಆದೇಶ ಸಂಧಿ ಅಂತ ಕರಿತಾ ಇದೀವಿ. ನೋಡಿ ಈ ಕೆಲವೊಂದ್ಸಲ ಏನಪ್ಪಾ ಅಂತಂದ್ರೆ ಕೆಲವು ಕಡೆ ಆದೇಶ ಸಂಧಿ ಬರಲ್ಲ. ಈ ಕಣ್ ಪ್ಲಸ್ ಬೇಟ ಕಣ್ ಬೇಟನೇ ಆಗುತ್ತೆ ಹೊರತಾಗಿ ಕಣ್ ಬೇಟ ಆಗಲ್ಲ. ಇದನ್ನ ನಾವು ಆದೇಶ ಸಂಧಿ ಅಂತ ಅನ್ಬಾರ್ದು. ಕಿಲ್ ಪ್ಲಸ್ ಪೋಡೆ ಕಿಲ್ ಪೊಡೆ, ಪಾಳ್ ಪ್ಲಸ್ ಮನೆ ಪಾಳ್ಮನೆ, ಪಾಳ್ಮನೆ ಆಗೋದಿಲ್ಲ, ಕಿಳ್ ಒಡೆ ಆಗೋದಿಲ್ಲ. ಕೆಲವೊಂದ್ಸಲ ಆದೇಶನು ಕೂಡ ಆಗ್ದಂಗೂ ಇರಬಹುದು. ಇದನ್ನ ನೀವು ತಲೆಯಲ್ಲಿ ಎಲ್ಲರೂ ಕೂಡ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಹಾಗೆ ಸಾಕಾರಕ್ಕೆ ಚಕಾರ ಬಂದ್ರೆ ನೋಡು ಇನ್ ಪ್ಲಸ್ ಸರ ಇಂಚರ ಆಗತ್ತೆ, ನುಣ್ ಪ್ಲಸ್ ಸರ ನುಣ್ಚರ ಆಗತ್ತೆ. ನೋಡಿ ಉತ್ತರ ಪದದ ಆದಿಲಿರ್ತಕ್ಕಂಥ ಸಾಕಾರಕ್ಕೆ ಸಾಮಾನ್ಯವಾಗಿ ಕೆಲವು ಕಡೆ ಏನಾಗುತ್ತೆ ಚಾಕಾರ, ಕೆಲವು ಕಡೆ ಜಾಕಾರ, ಇವು ಛಾಕಾರವು ಕೂಡ ಆದೇಶವಾಗಿ ಬರೋದುಂಟು. ಇವನ್ನೆಲ್ಲವನ್ನ ನಾವೇನಂತ ಅನ್ಬೋದು ಆದೇಶ ಸಂಧಿ ಅಂತಾನೂ ಕೂಡ ಗುರುತಿಸ್ಬೋದು. ನೋಡಿ ಮುಂಜರಂಗು ಮುಂಜೊಡರ್, ನಿಮಗೆ ಹಳೆಗನ್ನಡದ ಏನಾರ ಕೇಳ್ತಾರೆ ವಿ ಎಕ್ಸಾಮ್ಸ್ ಅಲ್ಲಿ, PDO ಎಕ್ಸಾಮ್ಸ್ ಅಲ್ಲಿ ಸಾಮಾನ್ಯವಾಗಿ ಈ ರೀತಿ ಕೇಳ್ತಿರ್ತಾರೆ. ದಯವಿಟ್ಟು ಸ್ವಲ್ಪ ಕೇರ್ಫುಲ್ ಆಗಿ ಎಕ್ಸಾಂಪಲ್ಸ್ ಗಳನ್ನ ವಿಡಿಯೋ ಪಾಸ್ ಮಾಡಿ ಆದ್ರೂ ನೀವು ನೋಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಇಚ್ಛಾಸಿರ, ಹಾಗೆ ಪದಿನೆಣ ಛಾಸಿರ ಆಗಿರ್ಬೋದು, ನೂರ್ಛಾಸಿರ ಆಗಿರ್ಬೋದು. ಕೆಲವೊಂದು ಎಕ್ಸೆಪ್ಷನ್ಸ್ ಗಳು ಕೂಡ ಇರುತ್ತೆ, ಕೆಲವೊಂದ್ ಕಡೆ ಬರೋದು ಇಲ್ಲ, ಕೆಲವೊಂದ್ ಕಡೆ ಬರುತ್ತೇನೂ ಕೂಡ. ಸೊ ಹಾಗಾದ್ರೆ ನಾವ್ ಇವತ್ತೇನ್ ಮಾಡಿದ್ವಿ, ಸಂಧಿಗಳಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ.
ಹೋಪ್ ಸೊ ನಿಮಗೆಲ್ರಿಗೂ ಕೂಡ ಕನ್ನಡ ಸಂಧಿಗಳ ಬಗ್ಗೆ ಒಂದಷ್ಟು ಜ್ಞಾನ ತಿಳಿಸ್ಕೊಡುವಂತ ಪ್ರಯತ್ನ ನಾನು ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಜೊತೆಗೆ ಸಿಟಿಇಟಿ ಎಕ್ಸಾಮ್ಸ್‌ಗೆ ಯಾರಾದ್ರೂ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೀವು ನಮ್ಮ ತರಗತಿಗಳಿದೆ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್‌ಗೆ. ಸೊ ನೀವು ಈ ನಂಬರ್‌ನ ಕಾಂಟ್ಯಾಕ್ಟ್ ಮಾಡ್ಬೋದು. 8217670405 ಹಾಗೆ 6361153623 ನಂಬರ್‌ನ. ಓಕೆ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡ್ಬೇಕು. ನೆಕ್ಸ್ಟ್ ವಿಡಿಯೋ ಬರ್ಬೇಕು ಮೇಡಮ್ ಅಂತ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ನಾನು ಸಂಸ್ಕೃತ ಸಂಧಿಗಳ ಬಗ್ಗೆ ಹಾಕ್ತಾ ಹೋಗ್ತೀನಿ. ಸೊ ಯಾರಿಗೆಲ್ಲ ಸಂಸ್ಕೃತ ಸಂಧಿಗಳ ಅವಶ್ಯಕತೆ ಇದೆ, ಬೇಕು ಮೇಡಮ್ ಅಂತ ಅನ್ನೋರಿದ್ದೀರಾ, ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬೈ ಬೈ.